ಹಲೋ ಫ್ರೆಂಡ್ಸ್, ನನ್ನ ಹೆಸರು ಗೋಪಿನಾಥ್ ಅಂತ. ವೆಲ್ಕಮ್ ಟು ಕಂಪ್ಯೂಟರ್ ನಾಲೆಡ್ಜ್ ಚಾನಲ್. ಸೊ ನಮ್ಮ ಟ್ರೈನಿಂಗ್ ಸೆಂಟ್ರು ಇರೋದು ಮೈಸೂರಿನಲ್ಲಿರೋ ಭೋಗಾದಿ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಟ್ರೈನಿಂಗ್ ಸೆಂಟ್ರ್ ಇದೆ. ಸೊ ನೀವು ಅಲ್ಲಿ ಬಂದು ಯಾರಾದರೂ ಕಲಿಯೋರಿದ್ದರೆ ಕಲಿಬೋದು. ಇವತ್ತು ನಾನು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟ್ರ್ ಬಗ್ಗೆ ಹೇಳಿ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಂಪ್ಯೂಟ್ರ್ ಅಂದರೆ anything it takes data from keyboard and mouse and process it in CPU and gives useful information. ಹಂಗಂದರೆ ಕನ್ನಡದಲ್ಲಿ ಅದು ಯಾವುದೇ ಒಂದು ಕಂಪ್ಯೂಟ್ರು ಅಂದರೆ ಅದು ನಿಮಗೆ ಕೀಬೋರ್ಡು ಮತ್ತು ಮೌಸಿಂದ ಅದು ಇನ್ಪುಟ್ ಅಂತ ತಗೊಳುತ್ತೆ, ಕಮ್ಯಾಂಡ್ಸನ್ನು ತಗೊಳುತ್ತೆ. ಕಮ್ಯಾಂಡ್ಸ್ ಅಂದರೆ ಇನ್ಸ್ಟ್ರಕ್ಷನ್ಸು ತಗೊಂಡು ಅದು ಸಿ ಪಿ ಯುನಲ್ಲಿ ಪ್ರೋಸೆಸ್ ಆಗಿ ಅದು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ 2+4+8 ಅಂತ ನೀವೇನಾದರೂ ಕೂಡೋದಕ್ಕೆ ಟ್ರೈ ಮಾಡಿದ್ರೆ, ಸೊ ಸಿ ಪಿ ಯು ಇವು ಮೂರು ಐಟಮ್ನ ಕೂಡಿ ನಮಗೆ 14 ಅಂತ ಕೊಡುತ್ತೆ. ಸೊ ಅದರದ್ದೇ ಆದ ಲ್ಯಾಂಗ್ವೇಜಲ್ಲಿ ಸಿ ಪಿ ಯುಗೆ ಅರ್ಥ ಆಗೋ ಭಾಷೆ ಬೈನರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಬೈನರಿ ಲ್ಯಾಂಗ್ವೇಜ್ ಅಂದರೆ 0 or 1 ಅಂತ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ನಿಮ್ಗೆ ಇಷ್ಟು ಸಾಕು. ಸೊ ಕಂಪ್ಯೂಟ್ರ್ ಅಂದರೆ ಇಟ್ ಟೇಕ್ಸ್ ಡಾಟಾ, ನೋಡಿ, ಇಟ್ ಟೇಕ್ಸ್ ಡಾಟಾ ಆ್ಯಂಡ್ ಗಿವ್ಸ್ ಪ್ರಾಸೆಸ್ ಇಟ್ ಇನ್ ಸಿ ಪಿ ಯು. ಪ್ರಾಸೆಸ್ ಮಾಡುತ್ತೆ ಸಿ ಪಿ ಯುನಲ್ಲಿ ಆ್ಯಂಡ್ ಗಿವ್ಸ್ ಯೂಸ್ಫುಲ್ ಇನ್ಫಾರ್ಮೇಷನ್ನು. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ 14 ಆಗಿರುತ್ತೆ, ನಮ್ಗೆ ಬೇಕಾಗಿರೋದು ಈ 14. ಸೊ ಈ ಥರ ನಾವು ಕಂಪ್ಯೂಟ್ರನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈಗ ನಾವು ಜಾಸ್ತಿ ಬಳಸೋದು ಕಂಪ್ಯೂಟ್ರ್ನಲ್ಲಿ ನೋಡಿ, ಕೀಬೋರ್ಡು ಮತ್ತು ಮೌಸನ್ನು ಇನ್ಪುಟ್ ಕೊಡೋದಕ್ಕೆ ಬಳಸ್ತೀವಿ, ಮತ್ತು ಮಾನಿಟ್ರನ್ನ ಸಿ ಪಿ ಯುನಲ್ಲಿ ಏನು ನಡೀತಾ ಇದೆ ಅಂತ ನೋಡೋದಕ್ಕೋಸ್ಕರ ಮಾನಿಟ್ರನ್ನ ಯೂಸ್ ಮಾಡ್ತೀವಿ. ಫಸ್ಟು we are going to explain keyboard, mouse and desktop ಅಥವಾ ಮಾನಿಟ್ರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ, ಮೌಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಮೌಸ್ನಲ್ಲಿ 4 ಭಾಗಗಳಿದ್ದಾವೆ. ಒಂದು ಲೆಫ್ಟ್ ಬಟನ್ನು, ರೈಟ್ ಬಟನ್ನು, ಸ್ಕ್ರಾಲ್ ವೀಲು ಮತ್ತು ಆಪ್ಟಿಕಲ್ ಲೈಟ್. ಸೊ ನೀವು ಯಾವುದೇ ಮೌಸನ್ನು ತಗೊಂಡ್ರೂ ಕೂಡ ಅದು 4 ಬಟನ್ನ ಶೋ ಮಾಡುತ್ತೆ. ಸೊ ಲೆಫ್ಟ್ ಬಟನ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಲೆಫ್ಟ್ ಬಟನ್ ಈಸ್ ಫಾರ್ ಸೆಲೆಕ್ಟಿಂಗ್ ಸಮಥಿಂಗ್. ನಾನು ಇದನ್ನು ಯಾವುದೋ ಒಂದು ಫೋಲ್ಡರ್ ಅಂತ ಕರಿತೀವಿ, ಇದನ್ನು ಲೆಫ್ಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದಾಗ ಈ ಥರ ಇರುತ್ತೆ. ಸೊ ದಿಸ್ ಮೀನ್ಸ್ ಇಷ್ಟು ಕೂಡ ಸೆಲೆಕ್ಟ್ ಆಗಿಲ್ಲ, ಇದು ಸೆಲೆಕ್ಟ್ ಆಗಿದೆ ಅಂತ ಅರ್ಥ, ಆಯಿತಾ? ಸೊ ನೆಕ್ಸ್ಟು ರೈಟ್ ಕ್ಲಿಕ್ನ ನಾವು ಯಾವ ಪಾಯಿಂಟಲ್ಲಿ ಕ್ಲಿಕ್ ಮಾಡ್ತೀವೋ ಆ ಪಾಯಿಂಟಲ್ಲಿ ಆಪ್ಷನ್ಗಳನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಂದು ಆ್ಯರೋ ಪಾಯಿಂಟರ್ ಅಂತಾರೆ, ಇಲ್ಲಿ ಬಂದು ನಾನು ರೈಟ್ ಕ್ಲಿಕ್ನ ಒತ್ತುತ್ತೀನಿ, ಆಗ ಈ ಥರ ಆಪ್ಷನ್ ಬರುತ್ತೆ. ಸೊ ಅಂದರೆ ಈ ಪಾಯಿಂಟಲ್ಲಿ ಇಷ್ಟೆಲ್ಲ ಆಪ್ಷನ್ಗಳಿದ್ದಾವೆ ಅಂತ ನೋಡಿ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಾನು ಈ ಫೋಲ್ಡರ್ನ ಓಪನ್ ಮಾಡ್ಬೋದು ಅಂತ ಇದರ ಅರ್ಥ. ಸೊ ಇದನ್ನು ಕಟ್ ಮಾಡ್ಬೋದು ಅಂತ ಅರ್ಥ, ಇದನ್ನು ಕಾಪಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಂತ ಅರ್ಥ. ನಾನು ಅದನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಅಗೈನ್ ಲೆಫ್ಟ್ ಕ್ಲಿಕ್ನ ಒತ್ತಬೇಕಾಗುತ್ತೆ. ಅಗೈನ್ ನಾನು ನೋಡಿ ಇದನ್ನು ಓಪನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಸೆಲೆಕ್ಟ್, ರೈಟ್ ಕ್ಲಿಕ್, ಓಪನ್. ಈಗ ಓಪನ್ ಆಯಿತು, ಓಕೆ, ಓಪನ್ ಆಗಿದೆ. ಅದೇ ಥರ ನಾನು ಇದನ್ನು ಡಿಲೀಟ್ ಮಾಡಬೇಕಂದ್ರೆ ಸೆಲೆಕ್ಟ್, ರೈಟ್ ಕ್ಲಿಕ್, ಡಿಲೀಟ್ ಕೊಡ್ತೀನಿ, ಡಿಲೀಟ್ ಆಗುತ್ತೆ, ಸಿಂಪಲ್, ಓಕೆ. ಸೊ ಈಗ ನೋಡಿ, ನಾನು ಈ ಪ್ಲೇಸಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಈ ಥರ ಬಂತು, ಅದೇ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನಾನು ಈ ಥರ ಬರುತ್ತೆ. ಅಂದರೆ ಇಲ್ಲಿ ನೆನಪಿಡಬೇಕಾದಂಥ ವಿಷಯ ಏನಂತ ಅಂದರೆ, ನೀವು ಎಲ್ಲಿ ಕ್ಲಿಕ್ ಮಾಡ್ತೀರೋ ಆ ಪಾಯಿಂಟಲ್ಲಿ ಆಪ್ಷನ್ಗಳು ಏನೇನಿದೆ ಅಂತ ರೈಟ್ ಕ್ಲಿಕ್ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡೋದು ಅಗೈನ್ ಲೆಫ್ಟ್ ಕ್ಲಿಕ್ಕಿಂದ. ಸೊ ಈಗ ಈ ಆ್ಯರೋ ಪಾಯಿಂಟರ್ನು ಮೂವ್ ಆಗೋದಕ್ಕೆ ಕಾರಣ ನಿಮ್ಮ ಮೌಸ್ ಕೆಳಗಡೆ ಇರೋ ಒಂದು ರೆಡ್ ಲೈಟ್, ದಟ್ ಈಸ್ ಕಾಲ್ಡ್ ಆಪ್ಟಿಕಲ್ ಲೈಟ್ ಅಂತ ಕರಿತೀವಿ. ಅದರ ಸಹಾಯದಿಂದ ವಿ ಆರ್ ಟ್ರಾವೆಲಿಂಗ್ ಆರ್ ಮೂವಿಂಗ್, ಚಲಿಸ್ತಾ ಇದ್ದೀವಿ. ಮತ್ತು ಸ್ಕ್ರಾಲ್ ವೀಲಿಂದ ವಿ ಕ್ಯಾನ್ ಸ್ಕ್ರಾಲ್ ಮೇಲೆ ಕೆಳಗೆ
ಸೆಲೆಕ್ಟ್ ಮಾಡ್ಬೋದು, ಸ್ಕ್ರಾಲ್ ಮಾಡ್ಬೋದು, ಮೇಲೆ ಕೆಳಗೆ ಸ್ಕ್ರಾಲ್ ಮಾಡ್ತೀವಿ ನೋಡಿ. ಯಾವುದೋ ಒಂದು ತೊಗೊಂಡ್ರೆ ಈಗ ನೀವು ಸ್ಕ್ರಾಲ್ ಮಾಡಿ ಮೇಲೆ ಕೆಳಗೆ ಅದು ಸ್ಕ್ರಾಲ್ ಆಗುತ್ತೆ, ಮೇಲೆ ಕೆಳಗೆ ಸ್ಕ್ರಾಲ್ ಆಗುತ್ತೆ. ಓಕೆ ಓಕೆ ಈ ಥರ ನಾವು ಇದು ಮಾಡ್ಬೋದು. ನೆಕ್ಸ್ಟು ಕೆಲವೊಂದು ಸಲ ನಾವು ಡಬಲ್ ಕ್ಲಿಕ್ ಅಂತ ಮಾಡ್ತೀವಿ. ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಒಂದೇ ಸಲ ಲೆಫ್ಟ್ ಕ್ಲಿಕ್ನ 2 ಸಲ ಇದು ಒತ್ತೋದ್ರಿಂದ ಡಬಲ್ ಕ್ಲಿಕ್ ಅಂತೀವಿ. ಡಬಲ್ ಕ್ಲಿಕ್ ಮಾಡೋದ್ರಿಂದ ಫಸ್ಟ್ ಆಪ್ಷನಲ್ಲಿ ನೋಡಿ, ರೈಟ್ ಕ್ಲಿಕ್ನಲ್ಲಿ ಫಸ್ಟ್ ಆಪ್ಷನ್ ಯಾವುದು, ಓಪನ್ನು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇನ್ ಕೇಸ್ ಈ ಪ್ಲೇಸಲ್ಲಿ ಏನಾರು ನಮಗೆ ಕಟ್ ಅನ್ನೋ ಆಪ್ಷನ್ ಇದ್ದರೆ ನಾವು ಡಬಲ್ ಕ್ಲಿಕ್ ಮಾಡಿದಾಗ ಅದು ಕಟ್ ಆಗ್ತಾಯಿತ್ತು. ಓಕೆ ಸೊ ನೋಡಿ ಈ ಪ್ಲೇಸಲ್ಲಿ ನಮಗೆ ಇದರಲ್ಲೂ ಓಪನ್ ಇದೆ. ಸೊ ಎನಿವೆ ಎಲ್ಲದರಲ್ಲೂ ಓಪನ್ ಇರೋದ್ರಿಂದ ಡಬಲ್ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಇನ್ ಕೇಸ್ ಪ್ರಿವ್ಯೂ ಅಂತ ಇರುತ್ತೆ ಕೆಲವೊಂದು ಇದರಲ್ಲಿ ಪಿಕ್ಚರ್ಸಲ್ಲಿ, ಆಗ ನಾವು ಅದು ಪ್ರಿವ್ಯೂ ಆಗುತ್ತೆ. ಓಕೆ ನೋಡಿ ಈಗ ಸೇವ್ ಮಾಡ್ತೀನಿ, ಇದನ್ನು ಸೇವ್ ಮಾಡಿ ಡೆಸ್ಕ್ಟಾಪಲ್ಲಿ ನಾನು ಟ್ರಯಲ್ ಅಂತ ಕೊಡ್ತೀನಿ, ಸೇವ್ ಕೊಡ್ತೀನಿ. ಈಗ ನಾನು ರೈಟ್ ಕ್ಲಿಕ್ ಮಾಡಿ ಇದರಲ್ಲೂ ಓಪನ್ ಆಗುತ್ತೆ. ಸಾರಿ, ಸೊ ಇನ್ ಕೇಸ್ ಬೇರೆ ಇದ್ದರೆ ಬೇರೆ ತೋರಿಸುತ್ತೆ. ಸಾರಿ. ಓಕೆ ಈಗ ನೆಕ್ಸ್ಟ್ ಆಪ್ಷನ್, ಈಗ ಮೌಸ್ ಗೊತ್ತಾಯಿತು. ನೆಕ್ಸ್ಟ್ ಕೀಬೋರ್ಡ್ ಯಾವ ಥರ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕೀಬೋರ್ಡ್ಗೆ ಬಂದರೆ ನಂಬರ್ ಆಫ್ ಕೀಸ್ ಎಷ್ಟಿದೆ ಅಂತ ಯಾರಾದರೂ ಕ್ವಶನ್ ಕೇಳಿದ್ರೆ ಅದಕ್ಕೆ ಯಾವುದೇ ಒಂದು ಕರೆಕ್ಟಾದ ಆನ್ಸರ್ ಇಲ್ಲ. ಇಟ್ ಈಸ್ ಎ ರೇಂಜ್ ಆಫ್ ಕೀಸ್ ಅಂತ. ಸೊ 105ಇಂದ ಹಿಡಿದು 108 ತನಕ ಇರ್ಬೋದು, ಚೇಂಜ್ ಆಗ್ಬೋದು, ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಈ ಥರ ನಿಮಗೆ ಬೇರೆ ಬೇರೆ ಕೀಸ್ ಇರೋ ಅಂಥ ಕೀಬೋರ್ಡ್ ಸಿಗ್ಬೋದು. ದಟ್ ಡಿಪೆಂಡ್ಸ್ ಆನ್ ಮ್ಯಾನುಫ್ಯಾಕ್ಚರರ್ ಆಫ್ ದಿ ಕೀಬೋರ್ಡ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು, ಎಷ್ಟು ಕೀಸ್ ಇಡಬೇಕು ಅಂತ. ಕೆಲವೊಂದು ಸಲ ಜಾಸ್ತಿ ಇಡ್ಬೋದು, ಕೆಲವೊಂದು ಸಲ ಕಡಿಮೆ ಇಡ್ಬೋದು. ಸೊ ಇದರಲ್ಲಿ ಕೀಬೋರ್ಡಲ್ಲಿ ನಮಗೆ ಇಂಪಾರ್ಟೆಂಟ್ ಆದ ಕೀಸ್ ಯಾವುದು ಅಂತ ಅಂದರೆ, ಮೊದಲು ಎಂಟರ್ ಕೀ ಅಂತ ಬರೀತೀವಿ. ಮೊದಲು ಎಂಟರ್ ಕೀ. ಸೊ ಎಂಟರ್ ಕೀ ಇಸ್ ದಿ ಎಂಟರ್ ಕೀನ ನಾವು ಜಾಸ್ತಿ ಬಳಸ್ತೀವಿ. ಎಂಟರ್ ಕೀ ಸಿಂಬಲ್ ಏನು ಅಂತಂದರೆ ಈ ಥರ ಇರುತ್ತೆ. ಕೆಲವೊಂದು ಸಲ ಒಂದು ಕೀಬೋರ್ಡಲ್ಲಿ ಎಲ್ಲಿ ಈ ಥರ ಸಿಂಬಲ್ ಬರುತ್ತೋ ದಟ್ ಮೀನ್ಸ್ ಇಟ್ ಇಸ್ ಎ ಎಂಟರ್ ಕೀ ಅಂತ ಅದರ ಅರ್ಥ. ಸೊ ಎಂಟರ್ ಕೀನ ನಾವು ಜನರಲಾಗಿ ಯಾತಕ್ಕೆ ಬಳಸ್ತೀವಿ ಅಂದರೆ ಇಟ್ ಈಸ್ ಸೇಯಿಂಗ್ ಎಸ್ ಅಂತ ಹೇಳೋದಕ್ಕೆ ಬಳಸ್ತೀವಿ. ಓಕೆ, ಮತ್ತು MS ವರ್ಡಲ್ಲಿ ನಾವು ನೆಕ್ಸ್ಟ್ ಲೈನ್ ಹೋಗೋದಕ್ಕೆ ಬಳಸ್ತೀವಿ. ಸೊ ಓಕೆ, ಈ ಥರ ನಾವು ಎಂಟರ್ ಕೀನ ಬಳಸ್ತೀವಿ. ನೆಕ್ಸ್ಟ್ ಕೀ ಇಸ್ ಎಸ್ಕೇಪ್ ಕೀ. ಈ SC ಅಂತ ಇರುತ್ತೆ. ಯಾವಾಗಲೂ ಅದು ಲೆಫ್ಟ್ ಸೈಡ್ನ ಟಾಪ್ ಕಾರ್ನರ್ನಲ್ಲಿ ಇರುತ್ತೆ. ESC ಅನ್ನೋ ಇದರಲ್ಲಿ ಇರುತ್ತೆ. ಇದಕ್ಕೆ ಯಾವುದೇ ಸಿಂಬಲ್ ಇಲ್ಲ. ದಿಸ್ ಮೀನ್ಸ್ ಇದು ಎಂಟರ್ ಎಸ್ ಅಂತ ಅಂದರೆ ಎಸ್ ಅಂತ ಇದ್ರೆ ದಿ ಎಂಟರ್ ಎಸ್ ಅಂತ ಇದ್ರೆ ದಿಸ್ ಸೇಸ್ ಎಸ್ಕೇಪು ಕಂಪ್ಲೀಟ್ಲಿ ಆಪೋಸಿಟ್, ಇಟ್ ಸೇಸ್ ನೋ. ಓಕೆ, ಸೊ ಅಥವಾ ಎನಿಥಿಂಗ್ ವಿಚ್ ಕ್ಯಾನ್ಸಲ್ ಮಾಡೋದಿದ್ರೆ ಡೈಲಾಗ್ ಬಾಕ್ಸ್ನ ಅದನ್ನು ಎಸ್ಕೇಪಿಂದ ಕ್ಯಾನ್ಸಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ನಾವು ಇದು ಡೈಲಾಗ್ ಬಾಕ್ಸ್ ಅಂತ ಕರಿತೀವಿ. ಈ ಡೈಲಾಗ್ ಬಾಕ್ಸ್ ಬರುತ್ತೆ. ಇದನ್ನು ಹೋಗಿಸ್ಬೇಕು ಅಂತ ಅಂದರೆ ಎಸ್ಕೇಪ್ ಕೀನ ಒತ್ಬೋದು. ಓಕೆ, ಸೊ ಒಂದಾಯಿತು, ಎಸ್ಕೇಪ್ ಕೀ ಆಯಿತು. ನೆಕ್ಸ್ಟ್ ಕೀ ಈಸ್ ಯಾವುದು, ಬ್ಯಾಕ್ ಸ್ಪೇಸ್ ಕೀ. ಬ್ಯಾಕ್ ಸ್ಪೇಸ್ ಕೀ ಅಂತ ಅಂದರೆ ನಾವು ಬ್ಯಾಕ್ ಸ್ಪೇಸ್ ಕೀಯಿಂದ ನಾವು ಡಿಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾನು MS ವರ್ಡನ್ನು ಈಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ MS ವರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೇನೋ ಟೈಪ್ ಮಾಡ್ತೀನಿ. ಸೊ ಇದು ಟೈಪ್ ಮಾಡ್ತೀವಿ. ಇದನ್ನು ಬ್ಯಾಕ್ ಸ್ಪೇಸಿಂದ ನಾವು ಇದು ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ. ಓಕೆ, ಬ್ಯಾಕ್ ಸ್ಪೇಸಿಂದ ಡಿಲೀಟ್ ಮಾಡ್ತೀವಿ. ನಿಮ್ಮ ಮೊಬೈಲಲ್ಲಿ ಈ ಆಪ್ಷನ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು ನಾವು
ಬ್ಯಾಕ್ ಸ್ಪೇಸನ್ನು ಈ ಸಿಂಬಲಿಂದ ಗುರುತಿಸ್ತೀವಿ. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ಈ ಡೈರೆಕ್ಷನಿಂದ ಇದು ಡಿಲೀಟ್ ಆಗುತ್ತೆ ಅಂತ ಅರ್ಥ. ಓಕೆ, ಇನ್ನು ನೆಕ್ಸ್ಟ್ ಕೀ ಬಂದು ಸೊ ಟ್ಯಾಬ್ ಕೀ ಅಂತ ಬರ್ತದೆ. ಟ್ಯಾಬ್ ಕೀ ಅಂತ ಅಂದರೆ ಟ್ಯಾಬ್ ಕೀ ಅಂತಂದರೆ ಎನಿಥಿಂಗ್ ನಾವು ಟ್ಯಾಬ್ ಕೀಯಿಂದ ಗ್ಯಾಪ್ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ನೇಮ್ ರಾಮ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಫಾದರ್ ನೇಮ್ ರವಿ ಅಂತ ಕೊಡ್ತೀನಿ. ಸೊ ಮದರ್ ನೇಮ್ ರಾಧಾ ಅಂತ ಕೊಡ್ತೀನಿ. ಸೊ ಈಗ ನಾವು ಟ್ಯಾಬ್ ಕೀಯಿಂದ ಒಂದೇ ನೇರಕ್ಕೆ ಇದು ಮಾಡ್ಬೋದು. ನೋಡಿ, ಟ್ಯಾಬ್ ಟ್ಯಾಬ್ ಟ್ಯಾಬ್, ಒಂದು ಟ್ಯಾಬ್ 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 ಟ್ಯಾಬ್, ಸೊ ಇನ್ನೊಂದು ಟ್ಯಾಬ್, ಇನ್ನೊಂದು ಟ್ಯಾಬ್, ಇನ್ನೊಂದು ಟ್ಯಾಬ್. ಸೊ ಈ ಥರ ನಾವೇನು ಮಾಡ್ಬೋದು ಅಂದರೆ ಟ್ಯಾಬ್ ಸಹಾಯದಿಂದ ಒಂದೇ ನೇರಕ್ಕೆ ಇದನ್ನು ಅಲೈನ್ ಮಾಡ್ಬೋದು. ಇದು ಟ್ಯಾಬ್ನ ಒಂದು ಅನುಕೂಲ. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಅನುಕೂಲ ಇದೆ. ಸದ್ಯಕ್ಕೆ ನಿಮಗೆ ಟ್ಯಾಬ್ ಅನುಕೂಲ ಇಷ್ಟನ್ನು ತಿಳ್ಕೊಳ್ಳಿ. ನೆಕ್ಸ್ಟು ಕ್ಯಾಪ್ಸ್ ಲಾಕ್ ಇದೆ. ಸೊ ಕ್ಯಾಪ್ಸ್ ಲಾಕ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಕ್ಯಾಪ್ಸ್ ಲಾಕ್ ಆನ್ ಆಗಿದ್ದರೆ ಅದು ನಿಮಗೆ ಎಲ್ಲ ಟೈಪ್ ಇದರಲ್ಲೂ ಇದಾಗಿರುತ್ತೆ. ಎಲ್ಲ ಲೆಟರ್ನು ಕ್ಯಾಪಿಟಲ್ ಬರ್ತದೆ. ಈಗ ನನಗೆ ಕ್ಯಾಪ್ಸ್ ಲಾಕ್ ಆನ್ ಮಾಡೋದು ಹೆಂಗೆ ಅಂದರೆ, ಕ್ಯಾಪ್ಸ್ ಲಾಕ್ ಅಂತ ಒಂದು ಕ್ಯಾಪ್ಸ್ ಲಾಕ್ ಅಂತ ಲೆಫ್ಟ್ ಸೈಡಲ್ಲಿ ಟ್ಯಾಬ್ ಕೆಳಗಡೆ ಇದೆ, ಕ್ಯಾಪ್ಸ್ ಲಾಕ್ ಅಂತ ಇದೆ. ಅದನ್ನು ಒತ್ತಿದ್ರೆ ರೈಟ್ ಸೈಡ್ ನಿಮಗೆ ಕಾರ್ನರಲ್ಲಿ 3 ಲೈಟ್ಗಳು ಕಾಣ್ತವೆ. ಒಂದು ನಂಬರ್ ಲಾಕ್ ಒಂದು, ಇನ್ನೊಂದು ಕ್ಯಾಪ್ಸ್ ಲಾಕು, ಇನ್ನೊಂದು ಸ್ಕ್ರಾಲ್ ಲಾಕು. ಸೊ ಈ 3 ಆನ್ ಮಾಡಿದಾಗ ಆನ್ ಆಗುತ್ತೆ, ಆಫ್ ಮಾಡಿದಾಗ ಆಫ್ ಆಗುತ್ತೆ. ಸೊ ಇನ್ ಕೇಸ್ ನಾವು ಈಗ ಕ್ಯಾಪ್ಸ್ ಲಾಕ್ ಅಂತ ಅಂದರೆ, ಕ್ಯಾಪ್ಸ್ ಲಾಕ್ ಆನ್ ಆಗಿದ್ರೆ ಆ ಲೈಟು ಕ್ಯಾಪ್ಸ್ ಅಂತ ಇರೋದ್ರಲ್ಲಿ ಲೈಟು ಬ್ಲಿಂಕ್ ಆಗುತ್ತೆ. ಸೊ ಬ್ಲಿಂಕ್ ಆದರೆ ಇದು ನಾವು ಏನೇ ಟೈಪ್ ಮಾಡಿದ್ರು ನಮಗೆ ಕ್ಯಾಪಿಟಲ್ ಲೆಟ್ರಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ರಾಮ್. ಸೊ ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ದೀನಿ. ಈಗ ಏನೇ ಟೈಪ್ ಮಾಡ್ತೀನಿ ಇವೆಲ್ಲ ಕ್ಯಾಪಿಟಲಲ್ಲೇ ಬರ್ತದೆ. ಸೊ ಸಿಂಪಲ್. ಇದನ್ನು ಆಫ್ ಮಾಡಬೇಕು ಅಂದರೆ ಮತ್ತೆ ಅದನ್ನೇ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ನೆಕ್ಸ್ಟ್ ಕ್ಯಾಪ್ಸ್ ಲಾಕ್ ಆಯಿತು. ನಂಬರ್ ಲಾಕ್ ಅಂತ ಪಕ್ಕದಲ್ಲೇ ಇದೆ. ಅದು ರೈಟ್ ಸೈಡಲ್ಲಿ ನಿಮಗೆ ನಂಬರ್ ಲಾಕ್ ಅಂತ ಒಂದು ಕೀಸ್ ಇದೆ, ಅಬ್ಸರ್ವ್ ಮಾಡ್ಬೋದು. ರೈಟ್ ಸೈಡಲ್ಲಿ ಟಾಪ್ ಕಾರ್ನರಲ್ಲಿ ಇದೆ. ಅದನ್ನು ಒತ್ತಿದ್ರೆ ನಂಬರ್ ಲಾಕ್ ಆನ್ ಆಗುತ್ತೆ. ನಂಬರ್ ಲಾಕ್ ಆನ್ ಆದಮೇಲೆ ನಾವೇನೇ ಇಲ್ಲಿ ರೈಟ್ ಸೈಡಲ್ಲಿರೋ ನಂಬರ್ಸ್ಗಳು ಟೈಪ್ ಮಾಡ್ಬೋದು. ಇನ್ ಕೇಸ್ ಇದು ಆಫ್ ಇದ್ದರೆ ಈ ನಂಬರ್ಸ್ನ ಟೈಪ್ ಮಾಡೋಕ್ಕಾಗಲ್ಲ. ಸಿಂಪಲ್. ಸೊ ಸ್ಕ್ರಾಲ್ ಲಾಕನ್ನು ನಾವು ಕನ್ನಡ ನುಡಿ ಟೈಪಿಂಗ್ಗೆ ಬಳಸ್ತೀವಿ. ಅದು ಬಿಟ್ಟರೆ ಸದ್ಯಕ್ಕೆ ನಾವು ಯಾವುದರಲ್ಲೂ ಬಳಸಲ್ಲ. ಓಕೆ. ಸೊ ನಂಬರ್ ಲಾಕ್, ಕ್ಯಾಪ್ಸ್ ಲಾಕ್ ಮತ್ತು ಸ್ಕ್ರಾಲ್ ಲಾಕ್, ಈ 3 ಲಾಕನ್ನು ತಿಳ್ಕೊಂಡಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಶಿಫ್ಟ್ ಯಾವ ಥರ ಅಂತ ಅಂದರೆ, ಶಿಫ್ಟ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಶಿಫ್ಟನ್ನು ಈ ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಇಟ್ ಡಿನೋಟ್ಸ್ ಅಪ್ಪರ್ ಕ್ಯಾರೆಕ್ಟರ್ನ ಟೈಪ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಸೊ ಈಗ ಕ್ಯಾಪ್ಸ್ ಲಾಕ್ ಆಫ್ ಇದೆ, ನಾನೀಗ ರಾಮ್ ಅಂತ ಟೈಪ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟು ನಾರಾಯಣ್ ಅಂತ ನಾನು ಟೈಪ್ ಮಾಡಬೇಕು. ಈಗ ನಾನು ಎನ್ ಅನ್ನೋದು ಕ್ಯಾಪಿಟಲ್ ಬೇಕು ಅಂತ ಅಂದರೆ ನಾನು ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಂಡು ಎನ್ ಅಂತ ಟೈಪ್ ಮಾಡ್ಬೋದು, ಅಥವಾ ಸೊ ಶಿಫ್ಟ್ ಇಟ್ಕೊಂಡು ಎನ್ ಅಂತ ಟೈಪ್ ಮಾಡಿದ್ರು ಕೂಡ ಬರುತ್ತೆ. ಅಂದರೆ ಸೊ ಕ್ಯಾಪಿಟಲ್ ಲೆಟ್ರನ್ನ ಒಂದು ಲೆಟ್ರನ್ನ ಯಾವ್ದಾರ ಇದು ಮಾಡಬೇಕು ಅಂತಾರೆ, ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಂಡು ಅದನ್ನು ಟೈಪ್ ಮಾಡಿ ಆಫ್ ಮಾಡಬೇಕು, ಅಥವಾ ಶಿಫ್ಟ್ ಇಟ್ಕೊಂಡು ಅದನ್ನು ಒತ್ತಿದ್ರೂ ಕೂಡ ಬರುತ್ತೆ. ಜೊತೆಗೆ ಸೊ ಇಮೇಲ್
ಇಮೇಲ್ ಸೊ ಗೋಪಿನಾಥ್ @gmail.com ಅಂತ ಹೊಡಿಬೇಕು ಅಂತಂದರೆ ಅಂತ ಹೊಡಿಬೇಕು ಅಂದಾಗ ಶಿಫ್ಟ್ ಇಟ್ಕೊಂಡು ಟು ಹೊಡೆದ್ರೆ ಅಂತ ಬರುತ್ತೆ. ಅಂದರೆ ಟು ಮೇಲ್ಗಡೆ ಇದೆ, ಬೇಕು ಅಂದರೆ ನಾವು ಶಿಫ್ಟ್ ಇಟ್ಕೊಳ್ಳೇಬೇಕು. ಸೊ ಇಲ್ಲಾಂದರೆ ನೀವು ಜಸ್ಟ್ ಟು ಹೊಡೆದ್ರೆ ಟೂನೇ ಬರುತ್ತೆ. ಓಕೆ, ದಿಸ್ ಮೀನ್ಸ್ ಶಿಫ್ಟ್ ಕೀ ಈಸ್ ಫಾರ್ ಅಪ್ಪರ್ ಕ್ಯಾರೆಕ್ಟರ್ಸ್ ಅಂತ. ಅಪ್ಪರ್ ಕ್ಯಾರೆಕ್ಟರ್ಸ್ ಯಾವ್ದು ಟೈಪ್ ಮಾಡಬೇಕು ಅದನ್ನು ಶಿಫ್ಟಲ್ಲಿ ಬಳಸ್ತೀವಿ. ನೆಕ್ಸ್ಟು ಕಂಟ್ರೋಲ್ ಕೀಸ್ ಯಾತಕ್ಕೆ ಬಳಸ್ತೀವಿ ಅಂತ ಅಂದರೆ ಕೆಲವೊಂದು ಕಂಟ್ರೋಲ್ಸಿಂದ ಶಾರ್ಟ್ಕಟ್ ಕೀಸ್ ಇದ್ದಾವೆ, ಅವನ್ನ ಯೂಸ್ ಮಾಡೋದಕ್ಕೋಸ್ಕರ ಕಂಟ್ರೋಲ್ ಕೀಸ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು ಅಂತ ಅಂದರೆ ಕಟ್, ಕಾಪಿ, ಪೇಸ್ಟ್, ಪ್ರಿಂಟ್ ಅಂತ ಸುಮಾರು ಇದ್ದಾವೆ. ನಮಗೆ ಈಗ ಸದ್ಯಕ್ಕೆ ಬಿಗಿನರ್ಸ್ಗೆ ಹೆಲ್ಪ್ ಆಗೋದು ಕಟ್, ಕಾಪಿ, ಪೇಸ್ಟ್. ನಾನು ಇಷ್ಟನ್ನ ಕಾಪಿ ಮಾಡ್ತೀನಿ ಅಂತಾರೆ ಕಂಟ್ರೋಲ್ ಸಿ ಅಂತ ಒತ್ತಬೇಕು. ಕಂಟ್ರೋಲ್ ಸಿ ಅಂತ ಒತ್ತಿ ಕಂಟ್ರೋಲ್ ಪೇಸ್ಟ್ ಮಾಡಬೇಕಾದ್ರೆ ಕಂಟ್ರೋಲ್ ವಿ ಅಂತ ಒತ್ತಬೇಕು. ದಟ್ ಮೀನ್ಸ್ ಕಾಪಿ ಆಯಿತು, ಪೇಸ್ಟ್ ಆಯಿತು. ಅದೇ ಥರ ನಾನು ಕಂಟ್ರೋಲ್ ಎಕ್ಸ್ ಒತ್ತಿದ್ರೆ ಕಟ್ ಆಗುತ್ತೆ, ಕಂಟ್ರೋಲ್ ವಿ ಅಂತ ಒತ್ತಿದ್ರೆ ಪೇಸ್ಟ್ ಆಗುತ್ತೆ. ಓಕೆ, ಸೊ ಅದಾಗಲಿಲ್ಲ ಅಂತಂದರೆ ನೀವು ಮೌಸಲ್ಲಿ ಸೆಲೆಕ್ಟ್ ಮಾಡೋದು ಅಂತ ಅಂದರೆ ಎರಡು ಥರ ಸೆಲೆಕ್ಟ್ ಮಾಡೋದು. ಒಂದು ಮೌಸಲ್ಲಿ ನೀವು ಲೆಫ್ಟ್ ಬಟನ್ನ ಹಾಗೆ ಇಟ್ಕೊಂಡು ಡ್ರ್ಯಾಗ್ ಎಳಿತಾ ಬಂದರೆ ಇದು ಸೆಲೆಕ್ಟ್ ಆಗುತ್ತೆ. ಸೊ ಅಥವಾ ನೀವು ಶಿಫ್ಟ್ ಇಟ್ಕೊಂಡು ಆ್ಯರೋ ಕೀಸ್ ಅಂತ ಇದ್ದಾವೆ, ಆ್ಯರೋ ಕೀಸ್ ಈ ಥರ ಇದ್ದಾವೆ. ಇನ್ನೊಂದು ಕೆಳಗಡೆ ಆ್ಯರೋ ಕೀ ಇದೆ. ಈ ಥರ ಬಳಸಬೇಕು ಅಂತ ಅಂದರೆ ಈ ಥರ ಕೀಸ್ ಇದ್ದಾವೆ ನಿಮ್ಮ ಹತ್ರ. ನೀವು ರೈಟ್ ಕಾರ್ನರಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಶಿಫ್ಟ್ ಇಟ್ಕೊಂಡು ಈ ಲೆಫ್ಟ್ ಆ್ಯರೋ ಮಾರ್ಕ್ ಒತ್ತಿದ್ರೆ ಈ ಥರ ಸೆಲೆಕ್ಟ್ ಆಗುತ್ತೆ. ನೋಡಿ, ಮೇಲ್ಗಡೆ ಆ್ಯರೋ ಮಾರ್ಕ್ ಸೆಲೆಕ್ಟ್ ಮಾಡಿದ್ರೆ ಈ ಥರ ಸೆಲೆಕ್ಟ್ ಆಗುತ್ತೆ. ಈ ಥರನೂ ಸೆಲೆಕ್ಟ್ ಮಾಡೋದು. ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕಟ್ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ಬೋದು. ಮೌಸಲ್ಲೂ ಕಟ್ಟು ಕಾಪಿ ಪೇಸ್ಟ್ ಮಾಡ್ಬೋದು, ಮತ್ತು ಕಂಟ್ರೋಲ್ ಕೀಸಲ್ಲೂ ಕಟ್ಟು ಕಾಪಿ ಪೇಸ್ಟ್ ಮಾಡ್ಬೋದು. ಸೊ ಆಲ್ಟರ್ ಅಂತ ಅಂದರೆ ಆಲ್ಟಿಂದ ಸುಮಾರು ಯೂಸ್, ಇದು ಶಾರ್ಟ್ಕಟ್ ಕೀಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ಏನೇನು ಲಾಭ ಅಂತ ಅಂದರೆ ನೋಡಿ, ನಾನು ನಂಬರ್ ಆಫ್ ಇವು ವಿಂಡೋಸ್ ಅಂತ ಕರಿತೀವಿ. ನೋಡಿ, ದೀಸ್ ಆರ್ ದಿ ವಿಂಡೋಸ್ ಅಂತ ಕರಿತೀವಿ. ಇವನ್ನ ನಾನು ಯೂಸ್ ಮಾಡಬೇಕು ಅಂದರೆ ಮೌಸಲ್ಲಿ ಹೋಗಿ ಇಲ್ಲಿಗೋಗಿ ಟಾಸ್ಕ್ ಬಾರ್ಗೆ ಹೋಗಿ ಇದನ್ನು ಆನ್ ಮಾಡ್ಕೊಂಡು ನಾನು ಇದನ್ನು ಮಿನಿಮೈಸ್ ಮಾಡೋದು ಅಥವಾ ಕ್ಲೋಸ್ ಮಾಡೋದು ಈ ಥರ ಮಾಡ್ಬೋದು. ಆದರೆ ಕೀಬೋರ್ಡಲ್ಲಿ ಯಾವ ಥರ ಮಾಡಬೇಕು ಅಂತಂದರೆ ಆಲ್ಟ್ ಇಟ್ಕೊಂಡು ಟ್ಯಾಬ್ ಇಟ್ಕೊಂಡೇ ಇದ್ದು ಟ್ಯಾಬ್ ಒತ್ತಿದ್ರೆ ನಿಮಗೆ ನಂಬರ್ ಆಫ್ ಎಷ್ಟು ಇದ್ದಾವೆ ಅಷ್ಟೂ ಇದಾಗುತ್ತೆ, ವಿಂಡೋಸ್ ಓಪನ್ ಆಗುತ್ತೆ. ಅದರಲ್ಲಿ ಯಾವ್ದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಐದರ್ ಟ್ಯಾಬ್ ಕೀಯಿಂದ ಸೆಲೆಕ್ಟ್ ಮಾಡ್ಬೋದು ಅಥವಾ ಆ್ಯರೋ ಕೀಸಿಂದ ಸೆಲೆಕ್ಟ್ ಮಾಡ್ಬೋದು. ಓಕೆ, ನನಗಿದು ಬೇಕು ಅಂದರೆ ಆಲ್ಟರ್ ಬಿಟ್ಟರೆ ನಮಗೆ ಆ ಆ ವಿಂಡೋ ಓಪನ್ ಆಗುತ್ತೆ ಅಥವಾ ಆ ವಿಂಡೋ ನಮಗೆ ಅಲ್ಲೇ ಫ್ರೀಸ್ ಥರ ಆಗುತ್ತೆ. ನೆಕ್ಸ್ಟ್ ಇನ್ಯಾವ ಕೀಸ್ ಇದೆ ಅಂತ ಅಂದರೆ ನೆಕ್ಸ್ಟು ಹೋಮ್ ಮತ್ತು ಎಂಡ್ ಅಂತ ಒಂದು ಕೀಸ್ ಇದೆ. ಹೋಮ್ ಅಂತ ಅಂದರೆ ಇಟ್ ಈಸ್ ಕಂಟ್ರೋಲ್ ಹೋಮ್ ಅಂತ ಅಂದರೆ ಯಾವುದೇ ಒಂದು ಕಂಟ್ರೋಲ್ ಹೋಮ್ ಅಂತಾರೆ ಫಸ್ಟ್ ಪಾಯಿಂಟನ್ನು ಡಿನೋಟ್ ಮಾಡಬೇಕು ಅಂತಾರೆ ಕಂಟ್ರೋಲ್ ಹೋಮ್ ಅಂತ ಒತ್ತಿದ್ರೆ ಬರುತ್ತೆ. ಕಂಟ್ರೋಲ್ ಎಂಡ್ ಅಂತ ಒತ್ತಿದ್ರೆ ಅದು ಲಾಸ್ಟ್ ಪಾಯಿಂಟ್ಗೆ ಹೋಗುತ್ತೆ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನೀವು ಲಾರ್ಜ್ ರಿಪೋರ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ 500 ಪೇಜಸ್ ರಿಪೋರ್ಟ್ ಮಾಡಿದಾಗ ನಿಮಗೆ ಕಂಟ್ರೋಲ್ ಹೋಮ್ ಅಂತ ಹೋದರೆ ಫಸ್ಟ್ ಪೇಜ್ಗೆ ಹೋಗುತ್ತೆ. ಕಂಟ್ರೋಲ್ ಎಂಡ್ ಅಂತ ಹೊಡೆದಾಗ ನಿಮಗೆ 500 ಪೇಜ್ ಅಂದರೆ ಲಾಸ್ಟ್ ಪೇಜ್ಗೆ ಹೋಗುತ್ತೆ. ಪೇಜ್ ಡೌನ್ ಪೇಜ್ ಅಪ್ ಅಂತಾರೆ ಒಂದೊಂದು ಪೇಜು ಮೇಲೆ ಕೆಳಗೆ ಹೋಗುತ್ತೆ. ಸೊ ಅದು ಯೂಸ್ಫುಲ್ ಆಗಿರೋಂಥ ಕೀಸ್ ಇಷ್ಟಾಯಿತು. ಇಷ್ಟಾದಮೇಲೆ ಇನ್ಯಾವುದು ಫಂಕ್ಷನ್ ಕೀಸ್ಗಳಿದ್ದಾವೆ. ಫಂಕ್ಷನ್ ಕೀಸ್ಗಳನ್ನ ಡಿಪೆಂಡಿಂಗ್ ಆನ್ ದಿ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ MS ವರ್ಡ್ಗೆ ಬೇರೆ, ಟ್ಯಾಲಿಗೆ ಬೇರೆ, ಅದಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ಗೆ ನಾವು ಫಂಕ್ಷನ್ ಕೀಸ್ನ ಯೂಸ್ ಮಾಡ್ತೀವಿ. ಜನರಲ್ಲಾಗಿ ನಾವು ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡ್ತೀವಿ. ಅದನ್ನು ಕೀಬೋರ್ಡಲ್ಲಿ ಮಾಡಬೇಕು ಅಂದರೆ F5 ಬಟನ್ನ ಪ್ರೆಸ್ ಮಾಡ್ತೀವಿ.
ಸೊ ಕೆಲವೊಂದು ಸಲ ನಮಗೆ ಬೂಟಿಂಗ್ ಅಂತ ಆದಾಗ F2 F12 ರಿಪೇರಿ ಥರ ಮಾಡ್ಬೋದು. ಅದು ಕೂಡ ಫಂಕ್ಷನ್ ಕೀಸಿಂದ. ಫಂಕ್ಷನ್ ಕೀಸ್ಗೆ ಇದೇ ಥರ ಅಂತ ಅದು ಚೇಂಜ್ ಆಗ್ತಾ ಇರ್ತದೆ, ಅದರ ಯೂಸಸ್ಸು ಚೇಂಜ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ದಿ ಅಪ್ಲಿಕೇಶನ್. ಸೊ ಇವು ತುಂಬ ಇಂಪಾರ್ಟೆಂಟ್ ಕೀಸು ನಿಮಗೆ. ಈ ಕೀಸ್ನ ತಿಳ್ಕೊಂಡು ನಾವು ನೆಕ್ಸ್ಟು ಡೆಸ್ಕ್ಟಾಪ್ಗೆ ಹೋಗ್ಬೋದು. ಸೊ ಇಫ್ ನಿಮಗೆ ಫರ್ದರ್ ಏನಾದ್ರು ಕೀಸ್ ಗೊತ್ತಾಗಲಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು, ಅಥವಾ ನನಗೆ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿರೋ ಸ್ಟೂಡೆಂಟ್ಸು ನನಗೆ ಅಲ್ಲೇ ಸ್ಪಾಟಲ್ಲೇ ಕ್ವಶನ್ ಕೇಳಿ ತಿಳ್ಕೊಬೋದು. ನೆಕ್ಸ್ಟ್ ಡೆಸ್ಕ್ಟಾಪ್, ಇದನ್ನು ಡೆಸ್ಕ್ಟಾಪ್ ಅಂತ ಕರಿತೀವಿ. ಇದರಲ್ಲಿ ಮೇಯ್ನ್ ಪಾರ್ಟ್ಸ್ ಏನಂತಂದರೆ ದೀಸ್ ಆರ್ ದಿ ಏನಂತಾರೆ, ದಿಸ್ ಈಸ್ ರೈಸೈಕಲ್ ಬಿನ್ ಅಂತ ಕರಿತೀವಿ. ಅದಾದಮೇಲೆ ಡೆಸ್ಕ್ಟಾಪ್ ಐಟಮ್ಸ್ ಅಂತ ಕರಿತೀವಿ. ಡೆಸ್ಕ್ಟಾಪ್ ಐಟಮ್ಸು, ದೀಸ್ ಆರ್ ದಿ ಡೆಸ್ಕ್ಟಾಪ್ ಐಟಮ್ಸ್ ಅಂತ ಕರಿತೀವಿ. ಮತ್ತು ಇವೆಲ್ಲ ಶಾರ್ಟ್ಕಟ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಡೆಸ್ಕ್ಟಾಪ್ ಐಕಾನ್ ಅಂತಲೂ ಕೂಡ ಕರಿಬೋದು. ದಿಸ್ PC ಮತ್ತು ರೀಸೈಕಲ್ ಬಿನ್ ಇವೆಲ್ಲ ಐಕಾನ್, ಡೆಸ್ಕ್ಟಾಪ್ ಐಕಾನ್ಸ್ ಅಂತಲೂ ಕರಿಬೋದು. ನೀವು ಯಾವುದೇ ಒಂದು PCಗೆ ಹೋದರೂ ಕೂಡ ಈ ಡೆಸ್ಕ್ಟಾಪ್ ಐಕಾನ್ಸ್ ಇದ್ದೇ ಇರ್ತವೆ. ಆದರೆ ಇವು ನಮ್ಮ ಇದು ಫೋಲ್ಡರು, ನಮ್ಮ ಫೈಲ್ಗಳು, ನಾವು ಬೇಕಾದಾಗ ಅದನ್ನು ಸೇವ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಪ್ರೋಗ್ರಾಮ್ ಶಾರ್ಟ್ಕಟ್ಗಳು ಕೂಡ ನಮ್ಗೆ ಬೇಕಾಗಿರೋಂಥ ಪ್ರೋಗ್ರಾಮ್ಸ್ ಯಾವ್ದಾರು ಇನ್ಸ್ಟಾಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ಶಾರ್ಟ್ಕಟ್ಟಾಗಿ ಇಲ್ಲಿಗೆ ಬರುತ್ತೆ. ನಾವೇನು ಮಾಡ್ತೀವಿ ಅಂತ ಅಂದರೆ ಫಸ್ಟು OS ಇನ್ಸ್ಟಾಲ್ ಮಾಡ್ತೀವಿ. OS ಇನ್ಸ್ಟಾಲ್ ಮಾಡಿದ ತಕ್ಷಣ ನಮಗೆ ಬರೋಂಥದ್ದು ದಿಸ್ PC ಅಥವಾ ನೋಡಿ ಇಷ್ಟೇ ಬರೋದು, ರೀಸೈಕಲ್ ಬಿನ್ನು ಮತ್ತು ಇಷ್ಟೇ ಬರೋದು. ಇದನ್ನು ನಾವು ಡೆಸ್ಕ್ಟಾಪ್ ಐಕಾನ್ಸ್ ಅಂತ ಕರಿತೀವಿ. ನಮಗೆ ಬೇಕಾಗಿರೋ ಈಗ ಗೂಗಲ್ ಕ್ರೋಮ್ ಬೇಕು ಅಂತ ಅಂದರೆ ಗೂಗಲ್ ಕ್ರೋಮ್ನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಈ ಶಾರ್ಟ್ಕಟ್ ಬರುತ್ತೆ. ಅಥವಾ ಮೈಕ್ರೋಸಾಫ್ಟ್ ಎಡ್ಜು, ದಿಸ್ ಈಸ್ ಆಲ್ಸೋ ಒಂದು ಶಾರ್ಟ್ಕಟ್ ಕೀ. ನಾನು ನುಡಿಬೇಕು ಅಂತ ಇನ್ಸ್ಟಾಲ್ ಮಾಡಿದಾಗ ಇದು ಇದಾಗುತ್ತೆ. ಹೇಗೆ ನನಗೆ ಬೇರೆ ಬೇರೆ ಏನೇನು ಇದಿದ್ದಾವೋ ಅದೆಲ್ಲ ಬರ್ತದೆ. ಅದಾದಮೇಲೆ ನಮಗೆ ಏನೇನು MS ವರ್ಡ್ ಬೇಕಾ ಮತ್ತು ಫೋಲ್ಡರ್ ಬೇಕಾ ಅಂತೆಲ್ಲ ನಾವು ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ಜನರಲ್ಲಾಗಿ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ರೈಟ್ ಕ್ಲಿಕ್ ಮಾಡಿ ಯಾವ್ದಾರ ಒಂದು ಸ್ಟೂಡೆಂಟ್ ಬಂದರೆ ಅವ್ರ ನೇಮಲ್ಲಿ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ. ನಾವು ಆ ಫೋಲ್ಡರ್ ಒಳಗಡೆ ಅವರು ಅಸೈನ್ಮೆಂಟ್ಗಳು ಏನೇನು ಅದನ್ನು ಇಡ್ಬೋದು. ಸೊ ಒಂದು ಇಂಪಾರ್ಟೆಂಟ್ ಸಜೆಷನ್ ಏನು ಅಂತ ಅಂದರೆ, ನೀವು ಇಲ್ಲಿ ಜಾಸ್ತಿ ಸ್ಟೋರ್ ಮಾಡಬಾರ್ದು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಯಾತಕ್ಕೆ ಅಂತಂದರೆ ಇಟ್ ಕನೆಕ್ಟ್ಸ್ ಟು ದಿ ಸಿ ಡ್ರೈವ್ಗೆ ಕನೆಕ್ಟ್ ಆಗಿದೆ. ಸಿ ಡ್ರೈವ್ ಅಂತ ಅಂದರೆ ಯಾವುದು ಅಂತಂದರೆ ನೋಡಿ, ದಿಸ್ PC ಅಂತ ಏನಾದರೂ ಹೋದರೆ, ದಿಸ್ ಕಂಪ್ಯೂಟರ್ ಅಥವಾ ದಿಸ್ PC ಅಂತ ಹೋದರೆ ಇಲ್ಲಿ ಸಿ ಡ್ರೈವ್ ಇದೆ, ಇನ್ನೊಂದು ಲೋಕಲ್ ಡಿಸ್ಕ್ D ಅಂತ ಇದೆ. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಸಿ ಡ್ರೈವ್ನಲ್ಲಿ OS ಆಪ್ರೇಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಅಂತಂದರೆ ಒಂದು ಜನರಲ್ಲಾಗಿ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಈ ಕಂಪ್ಯೂಟ್ರು ಯಾವ ಥರ ವರ್ಕ್ ಮಾಡಬೇಕಂತ ಇನ್ಸ್ಟ್ರಕ್ಷನ್ ಕೊಡೋದೇ ಈ ಆಪ್ರೇಟಿಂಗ್ ಸಿಸ್ಟಮ್. ಸೊ ಇದು ಆಪ್ರೇಟಿಂಗ್ ಸಿಸ್ಟಮ್ ಆ ಥರ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಇದರಲ್ಲಿ ಪ್ರೋಗ್ರಾಮ್ಸ್ಗಳಿರ್ತವೆ. ಸೊ ಇದು ಫ್ರೀಯಾಗಿರಬೇಕು. ಇನ್ ಕೇಸ್ ನಾವೇನಾದರೂ ಈ ಥರ ನಾವು ಜಾಸ್ತಿ ಇದು ಫೋಲ್ಡರ್ಗಳು ಇಲ್ಲೇ ಸೇವ್ ಮಾಡಿದ್ದಾದರೆ ಇದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಮತ್ತು ಲೋಡ್ ಜಾಸ್ತಿ ಆಗುತ್ತೆ, ಮತ್ತು ಕಂಪ್ಯೂಟರ್ ಸ್ಲೋ ಆಗುತ್ತೆ. ನಿಮ್ಮ ಇದರಲ್ಲೂ ಕೂಡ ಅಷ್ಟೇ, ಮೊಬೈಲಲ್ಲೂ ಅಷ್ಟೇ ಕೂಡ ಮೆಮೊರಿ ಜಾಸ್ತಿ ಇದ್ದಾಗ ನಿಮ್ಮ ಫೋನು ಸ್ಲೋವಾಗಿ ವರ್ಕ್ ಆಗುತ್ತೆ. ಅದನ್ನು ನೋಟಿಸ್ ಮಾಡ್ಬೋದು. ಅದೇ ಥರ ಇಲ್ಲೂ ಕೂಡ. ಓಕೆ, ಮತ್ತು ಇನ್ನೇನು ಸೊಲ್ಯೂಷನ್ ಏನು ಅಂತಂದರೆ, ನಾವು ಅನ್ನೆಸೆಸರಿ ಅಥವಾ ತುಂಬ ಇಂಪಾರ್ಟೆಂಟ್ ಇದ್ದರೆ ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಲೋಕಲ್ ಡಿಸ್ಕ್ Dನಲ್ಲಿ ಸೇವ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಇದಾಯಿತು. ನೆಕ್ಸ್ಟು ಇನ್ನು ಯಾವ ಥರ ಫೋಲ್ಡರ್ ಕ್ರಿಯೇಟ್ ಮಾಡೋದು ಅಂತ ನೋಡೋದಾದರೆ, ರೈಟ್ ಕ್ಲಿಕ್, ನ್ಯೂ ಮತ್ತು ಫೋಲ್ಡರ್ಗೆ ಹೋಗಿ ನಾವು ಈ ಥರ ಎಂಟರ್ ಕೊಟ್ಟರೆ ಸೇವ್ ಆಗುತ್ತೆ. ಸೊ ಮತ್ತು ಇನ್ನೊಂದು ಸಲ ನಾನು ಇದನ್ನು ಓಪನ್ ಮಾಡಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ, ಲೆಫ್ಟ್ ಕ್ಲಿಕ್ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ರೈಟ್ ಕ್ಲಿಕ್ ಮತ್ತು ರೈಟ್ ಕ್ಲಿಕ್ಕಲ್ಲಿ ಓಪನ್ ಮಾಡಿದ್ರೆ ಇದು ಬರ್ತದೆ. ಸೊ ಇಲ್ಲಿ ನಾನು ಅಸೈನ್ಮೆಂಟ್ ನಂಬರ್ 1 ಓಪನ್ ಮಾಡ್ತೀನಿ ಅಂದರೆ ರೈಟ್ ಕ್ಲಿಕ್ ಮಾಡಿ ನ್ಯೂಗೆ ಹೋಗಿ
ಎಮ್ ಎಸ್ ವರ್ಡ್ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ನಾನು ನಂಬರ್ 1 ಅಸೈನ್ಮೆಂಟ್ ನಂಬರ್ 1 ಅಂತ ಇದು ಮಾಡಬೇಕು ಅಂದರೆ 1 ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತೀನಿ. ಸೊ ಇಟ್ ಈಸ್ ಸೇವ್ಡ್. ಅಗೇನ್ ಇದನ್ನು ಓಪನ್ ಮಾಡಬೇಕಾದ್ರೆ ಲೆಫ್ಟ್ ಬಟನ್, ರೈಟ್ ಬಟನ್, ಓಪನ್, ಈ ಥರ ಓಪನ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಇದಾಯಿತು. ವಾಟ್ ನೆಕ್ಸ್ಟ್? ಸೊ ಡಿಲೀಟ್ ಮಾಡೋದು ಹೆಂಗೆ ಅಂತ ಅಂದರೆ, ಡಿಲೀಟ್ ಮಾಡಬೇಕು ಅಂತ ಅಂದರೆ ನೋಡಿ, ಇದು ಯಾವುದೋ ಒಂದು ಇದು ಫೈಲು MS ವರ್ಡ್ ಫೈಲ್ನ ಇದು ಡಿಲೀಟ್ ಮಾಡ್ತೀನಿ ಅಂದರೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು. ಸೊ ಇದು ಯಾಕೆ ಡಿಲೀಟ್ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಓಪನ್ ಆಗಿದೆ, ಹಾಗಾಗಿ ಡಿಲೀಟ್ ಆಗ್ತಾ ಇಲ್ಲ. ಇದನ್ನು ಕ್ಲೋಸ್ ಮಾಡಿದ್ರೆ ಇದು ಡಿಲೀಟ್ ಆಯಿತು. ಸೊ ಇದು ರೀಸೈಕಲ್ ಬಿನ್ಗೆ ಹೋಗುತ್ತೆ. ರೀಸೈಕಲ್ ಬಿನ್ ಎಲ್ಲ ಇದೆ. ನೋಡಿ, ಡಿಲೀಟ್. ರೀಸೈಕಲ್ ಬಿನ್ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಹೋಗಿರುತ್ತೆ. ಇದನ್ನು ನಾನು ಮತ್ತೆ ಅದನ್ನು ರೈಟ್ ಕ್ಲಿಕ್ ಮಾಡಿ ರೀಸ್ಟೋರ್ ಮಾಡ್ಬೋದು. ಸೊ ಕೆಲವೊಂದು ಸಲ ಸೆನ್ಸಿಟಿವ್ ಇನ್ಫಾರ್ಮೇಷನ್ನು ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಫೋಟೋಸು ಅದು ಇದು ಅಂತ ಇದ್ದರೆ, ನೀವು ಇಲ್ಲೋಗಿ ಡಿಲೀಟ್ ಮಾಡಿ ಮತ್ತೆ ರೀಸೈಕಲ್ ಬಿನ್ನಿಗೆ ಬನ್ನಿ, ಮತ್ತು ರೀಸೈಕಲ್ ಬಿನ್ ಬನ್ನಿ, ಇಲ್ಲೋಗಿ ಇಲ್ಲೂ ಕೂಡ ಡಿಲೀಟ್ ಮಾಡಿಬಿಡಿ, ಅಷ್ಟೇ ಸಿಂಪಲ್. ಅಥವಾ ನೀವು ರೈಟ್ ಕ್ಲಿಕ್ ಮಾಡಿ, ಈಗ MS ವರ್ಡ್ ಫೈಲ್ಗೆ ಹೋಗಿದೆ, ಇಲ್ಲಿ ಯಾವುದೋ ಒಂದು, ಸೊ ಇದು ಓಪನ್ ಆಗಿದೆ ಅಂತ ಅಂದ್ಕೊಂಡ್ರೆ ಇದನ್ನು ಶಿಫ್ಟ್ ಡಿಲೀಟ್ ಕೂಡ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಶಿಫ್ಟ್ ಡಿಲೀಟ್ ಕೂಡ ಮಾಡ್ಬೋದು. ಓಕೆ, ಅದು ರೀಸೈಕಲ್ ಬಿನ್ಗೆ ಹೋಗಲ್ಲ. ಬೇಕಾದ್ರೆ ಚೆಕ್ ಮಾಡಿದ್ರೆ ರೀಸೈಕಲ್ ಬಿನ್ಗೆ ಹೋಗಲ್ಲ. ಸೊ ಇಷ್ಟು ಯಾವ ಥರ ಇದು ಮಾಡೋದು ಅಂತ. ನೆಕ್ಸ್ಟು ಇದ್ರ ಡೆಸ್ಕ್ಟಾಪಲ್ಲಿ ನಾನು ಡೆಸ್ಕ್ಟಾಪ್ ಐಕಾನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಪ್ರೋಗ್ರಾಮ್ ಶಾರ್ಟ್ಕಟ್ ಬಗ್ಗೆ ಇದು ಎಕ್ಸ್ಪ್ಲೈನ್ ಮಾಡಿದೆ. ಪ್ರೋಗ್ರಾಮ್ ಶಾರ್ಟ್ಕಟ್ ಅಂದರೆ ಇಲ್ಲಿಂದನೂ ಕೂಡ ನಾವು ಗೂಗಲ್ ಕ್ರೋಮು ಮತ್ತು ನುಡಿಗೆಲ್ಲ ಹೋಗ್ಬೋದು. ಇದ್ರ ಸೈಜು ಪ್ರಾಪರ್ಟೀಸ್ಗೆ ಹೋಗಿ ನೋಡಿದ್ರೆ ತುಂಬ ಕಡಿಮೆ ಸೈಜ್ ಇದೆ. ಇದನ್ನು ಬೇಕಿದ್ರೆ ನಾವು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋಬೋದು. ಆದರೆ ಇದ್ರ ಸೈಜು ಜಾಸ್ತಿ ಇದೆ, ಹಾಗಾಗಿ ಇದನ್ನು ಲೋಕಲ್ ಡಿನಲ್ಲಿ ಸೇವ್ ಮಾಡ್ಕೊಳ್ಳೋದು ಬೆಸ್ಟು. ಆದರೆ ಇಂಪಾರ್ಟೆಂಟ್ ಇದ್ದರೆ ಇಲ್ಲೂ ಕೂಡ ಸೇವ್ ಮಾಡ್ಕೋಬೋದು. ನೆಕ್ಸ್ಟು ಇಷ್ಟಾದಮೇಲೆ ಇದಾದಮೇಲೆ ಓಕೆ, ಡಿಲೀಟ್ ಆಯಿತು. ಸರ್ಚ್, ಯಾವುದಾರ ಒಂದು ಫೈಲು ನೀವು ಓಪನ್ ಮಾಡಿರ್ತೀರಿ, ಅದೆಲ್ಲೋ ಸೇವ್ ಆಗಿದೆ ಅಂತ ಅಂದರೆ ಇಲ್ಲೂ ಕೂಡ ಅದನ್ನು ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಎಲ್ಲೆಲ್ಲಿ ಸೇವ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ದಿಸ್ PC-ನಲ್ಲಿ ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಅಥವಾ ಸೇವ್ ಆಗ್ಬೋದು ಅಂತ ಹೇಳ್ತೀನಿ. ಲೋಕಲ್ ಡಿಸ್ಕ್ C-ನಲ್ಲಿ ಖಾಲಿ ಜಾಗ ಇದೆ, ಇಲ್ಲೂ ಕೂಡ ನೀವು ಸೇವ್ ಮಾಡ್ಬೋದು. ಅದಾದಮೇಲೆ ನೀವು ಡಾಕ್ಯುಮೆಂಟ್ಸಲ್ಲಿ ಬೇಕಿದ್ರೆ ಸೇವ್ ಮಾಡ್ಬೋದು, ಇಲ್ಲೂ ಕೂಡ ಸೇವ್ ಮಾಡ್ಬೋದು. ನೆಕ್ಸ್ಟು ಡೌನ್ಲೋಡ್ಸಲ್ಲೂ ಕೂಡ ಕೆಲವೊಂದು ಸೇವ್ ಆಗ್ಬೋದು. ನೆಕ್ಸ್ಟು ಪಿಕ್ಚರ್ಸಲ್ಲೂ ಕೂಡ ಸೇವ್ಡ್ ಪಿಕ್ಚರ್ಸ್ ಇಲ್ಲೂ ಕೂಡ ಸೇವ್ ಮಾಡ್ಬೋದು. ಇಲ್ಲೆಲ್ಲ ದೀಸ್ ಆರ್ ದಿ ಎಂಟಿ ಸ್ಪೇಸಸ್, ಖಾಲಿ ಜಾಗಗಳು ಸೈಟ್ ಥರ ಇಲ್ಲಿ ನೀವು ಮನೆ ಕಟ್ದಂಗೆ ಇಲ್ಲಿ ಸೇವ್ ಮಾಡ್ಕೋಬೋದು. ನಿಮ್ಮ MS ವರ್ಡ್ ಅಥವಾ ಯಾವುದೇ ಒಂದು ಫೈಲನ್ನು ಸೇವ್ ಮಾಡ್ಕೋಬೋದು. ಈಗ ನಾನು ಏನು ಮಾಡ್ತೀನಿ ಅಂದರೆ ಯಾವುದೋ ಒಂದು MS ವರ್ಡನ್ನು ಓಪನ್ ಮಾಡ್ತೀನಿ, ನಾನು ಅದನ್ನು ವರ್ಕ್ ಮಾಡ್ತೀನಿ. ಸೊ ಏನೋ ವರ್ಕ್ ಮಾಡ್ತೀನಿ, ವರ್ಕ್ ಮಾಡಿ ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಬೇಕಾದ್ರೆ ಸೇವ್ ಮಾಡ್ತೀನಿ, ಇದು ಸೇವ್ ಆಗಿದೆ. ನಾನು ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿದರೆ ಡೆಸ್ಕ್ಟಾಪಲ್ಲೇ ಸೇವ್ ಆಗಿರುತ್ತೆ. ಇದನ್ನು ನೋಡಿ ಸೇವ್ ಆಗಿದೆ, ಇದನ್ನು ಓಪನ್ ಮಾಡ್ಬೋದು. ಆದರೆ ಕೆಲವೊಂದು ಸಲ ನಾವು ಇಲ್ಲಿಂದ MS ವರ್ಡ್ ಸುಮಾರು ಜನ ಇಲ್ಲಿಂದ ಓಪನ್ ಮಾಡ್ತಾರೆ. ಇಲ್ಲಿಂದ ಓಪನ್ ಮಾಡಿದಾಗ ನಾನೇನೋ ವರ್ಕ್ ಮಾಡ್ತೀನಿ, ವರ್ಕ್ ಮಾಡಿ ಸೇವ್ ಮಾಡೋಕ್ಕೆ ಹೋದಾಗ ಡಾಕ್ಯುಮೆಂಟ್ಸ್ಗೆ ಹೋಗುತ್ತೆ. ಬೈ ಡಿಫಾಲ್ಟ್ ಇದನ್ನು ನಾನು ರಂಜು ಅಂತ ಕೊಡ್ತೀನಿ, ಓಕೆ, ಸೇವ್ ಅಂತ ಕೊಡ್ತೀನಿ.
ಸೊ ಈಗ ಸುಮಾರು ಜನಕ್ಕೆ ಹೊಸ ಸ್ಟೂಡೆಂಟ್ಗೆ ಡಾಕ್ಯುಮೆಂಟ್ಸ್ ಎಲ್ಲಿದೆ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಕನ್ಫ್ಯೂಸ್ ಆಗ್ತಾರೆ. ಸರ್ ನಾನು ಮಾಡಿದೆ ಆದರೆ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಸೊಲ್ಯೂಷನ್ ಏನು ಅಂತ ಅಂದರೆ, ನೀವು ನಿಮ್ಮ ಫೋಲ್ಡರ್ ಇಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಅದರೊಳಗಡೆ ನೀವು MS ವರ್ಡನ್ನು ಫೈಲ್ ಓಪನ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಈಗ ಡಾಕ್ಯುಮೆಂಟ್ಸಲ್ಲಿ ರಂಜು ಅನ್ನೋ ಫೋಲ್ಡರು ಸೇವ್ ಆಗಿದೆ. ಅದನ್ನು ನಾವು ಕಂಡುಹಿಡಿಬೇಕು ಅಂತ ಅಂದರೆ ರಂಜು ಅಂತ ಹೋಗ್ತೀವಿ, ರೈಟ್ ಕ್ಲಿಕ್ ಮಾಡಿ ಓಪನ್ ಫೈಲ್ ಲೊಕೇಶನ್ ಅಂತ ಕೊಟ್ಟರೆ ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಸಿಗುತ್ತೆ. ಓಕೆ, ಅರ್ಥ ಆಯ್ತು. ಓಕೆ, ಸೊ ಸರ್ಚ್ಗೆ ಹೋಗಿ ನಾವು ಯಾವುದೇ ಒಂದು ಫೈಲ್ಗಳನ್ನ ಅಥವಾ ಯಾವುದೇ ಒಂದು ಫೋಲ್ಡರ್ನ ಸರ್ಚ್ ಮಾಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ವಿಂಡೋಸ್ ಕೀ ಅಂತ ಸಿಗುತ್ತೆ. ಇದನ್ನು ಶಟ್ ಡೌನ್ ಮಾಡೋದಕ್ಕೆ ಬಳಸ್ತೀವಿ, ಇಲ್ಲಿ ಶಟ್ ಡೌನ್ ಅಥವಾ ರೀಸ್ಟಾರ್ಟ್ ಮಾಡೋದಕ್ಕೆ ಬಳಸ್ತೀವಿ. ಮತ್ತು ಕೆಲವೊಂದು ಪ್ರೋಗ್ರಾಮ್ನ ಓಪನ್ ಮಾಡೋದಕ್ಕೆ ಇಲ್ಲಿಂದನೂ ಕೂಡ ಓಪನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದನ್ನು ಟಾಸ್ಕ್ ಬಾರ್ ಅಂತ ಕರಿತೀವಿ. ಈ ಟಾಸ್ಕ್ ಬಾರ್ ಯೂಸ್ ಏನು ಅಂತಂದರೆ, ನಾವು ಯಾವುದೇ ಒಂದು ಪ್ರೋಗ್ರಾಮ್ನ ಪಿನ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು MS ವರ್ಡನ್ನ ಪಿನ್ ಮಾಡ್ಕೊತೀನಿ ಅಂತ ಅಂದರೆ MS ವರ್ಡ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಪಿನ್ ಟು ಸ್ಟಾರ್ಟ್ ಅಂತ, ಪಿನ್ ಟು ಟಾಸ್ಕ್ ಬಾರ್ ಅಂತ ಕೊಟ್ಟರೆ ಇದಾಗುತ್ತೆ, ಇಲ್ಲಿ ಪಿನ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ಬಂದು ನೀವು ಡೈರೆಕ್ಟಾಗಿ ಇಲ್ಲಿಂದನೂ ಕೂಡ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ಅದೇ ಥರ ನಾನು ಗೂಗಲ್ ಕ್ರೋಮ್ನ ಟಾಸ್ಕ್ ಬಾರ್ಗೆ ಹಾಕ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋನ ನಾನು ಹಾಕೋತೀನಿ. ಪೇಂಟನ್ನು ಹಾಕೋಬೋದು, MS ವರ್ಡನ್ನು ಹಾಕ್ಬೋದು, ಎಕ್ಸೆಲ್ ಹಾಕೋಬೋದು, ಪವರ್ ಪಾಯಿಂಟ್ ಹಾಕ್ಬೋದು, ಈ ಥರ ಯಾವುದು ಕೂಡ ನೀವು ಮಾಡ್ಕೋಬೋದು. ಈಗ ಇದನ್ನು ತೆಗಿಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಅನ್ಪಿನ್ ಟು ದಿ ಟಾಸ್ಕ್ ಬಾರ್ ಅಂತ ಮಾಡಿದ್ರೆ ಅದು ಹೊರಟೋಗುತ್ತೆ. ಸೊ ಸಿಂಪಲ್. ಇಲ್ಲಿ ದಿಸ್ ಈಸ್ ಕಾಲ್ಡ್ ಸಿಸ್ಟಮ್ ಟ್ರೇ ಅಂತ ಕರಿತೀವಿ. ಸಿಸ್ಟಮ್ ಟ್ರೇ ಯಾತಕ್ಕೆ ಯೂಸ್ ಆಗುತ್ತೆ ಅಂದರೆ ಟೈಮ್ ನೋಡೋದಕ್ಕೆ ಬೇಸಿಕಲಿ. ಆ್ಯಂಡ್ ದೆನ್ ಇಲ್ಲಿ ಕೆಲವೊಂದು ಬ್ಯಾಕ್ಗ್ರೌಂಡ್ ಪ್ರೋಗ್ರಾಮ್ಸು ರನ್ ಆಗುತ್ತೆ. ಇದನ್ನು ನಾವು ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ನುಡಿ ಆನ್ ಮಾಡ್ತೀನಿ ಅಂತ ಅಂದರೆ ನುಡಿ ಆನ್ ಮಾಡಿದ್ದೀನಿ, ಅದು ಇಲ್ಲಿ ಬರುತ್ತೆ. ಸೊ ಈಗ ನಾನೇನೇ ಟೈಪ್ ಮಾಡಿದ್ರು ಕೂಡ ನೋಡಿ, ರೀನೇಮ್ ಮಾಡಿ ನಾನೇನೇ ಟೈಪ್ ಮಾಡಿದ್ರು ಕೂಡ ಕನ್ನಡದಲ್ಲಿ ಟೈಪ್ ಮಾಡೋದು. ಮತ್ತು ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಹೊರಕ್ಕೆ ಅಂತ ಬಿಟ್ಟರೆ ಇದು ಮತ್ತೆ ಇಂಗ್ಲೀಷಲ್ಲಿ ಟೈಪ್ ಆಗುತ್ತೆ. ಅದೇ ಥರ ನಾವು ಯಾವ್ದಾರ ಒಂದು ಪೆನ್ ಡ್ರೈವ್ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಪೆನ್ ಡ್ರೈವ್ ಆಪ್ಷನ್ ತೋರಿಸುತ್ತೆ. ಸೇವ್ ಟು ರಿಮೂವ್ ಪೆನ್ ಡ್ರೈವ್ ಅಂತ ಆಗುತ್ತೆ. ಅದನ್ನು ರೈಟ್ ಕ್ಲಿಕ್ ಕೊಟ್ಟು ಎಜೆಕ್ಟ್ ಸೇಫ್ ರಿಮೂವ್ ಅಂತ ಕೊಡ್ಬೋದು. ಓಕೆ, ಸೊ ಆ ಥರ ಆಗುತ್ತೆ. ನೆಕ್ಸ್ಟು ರೈಟ್ ಕ್ಲಿಕ್ ಬಂದು ಇಲ್ಲಿ ಕೆಲವೊಂದು ಆಪ್ಷನ್ ಇದ್ದಾವೆ. ವ್ಯೂ ಆಪ್ಷನ್ನು ಲಾರ್ಜ್ ಐಕನ್ ಆಗಿ ಲಾರ್ಜ್ ಐಕನ್ ಹಾಕ್ಬೋದು, ಅಥವಾ ಮೀಡಿಯಮ್ ಐಕಾನು ಮತ್ತು ಸ್ಮಾಲ್ ಐಕಾನ್ ಅಂತ ಇದೆ. ಸ್ಮಾಲ್ ಐಕಾನ್ಸ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ಇದನ್ನು ಸಾರ್ಟ್ ಬೈ ನೇಮ್, ಸೈಜು, ಐಟಮ್ ಟೈಪ್ ಆ ಥರನೂ ಸಾರ್ಟ್ ಮಾಡಿ ಇಟ್ಕೋಬೋದು. ಅಂದರೆ ಸಾರ್ಟ್ ಮಾಡೋದು ಅಂದರೆ ವಿಂಗಡಿಸಿ ಇಟ್ಕೊಳ್ಳೋದು, ಆ ಥರ ಬೇಕಿದ್ರೆ ಇಟ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನೇಮ್ ಅಂತ ಅಂದರೆ ನೋಡಿ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರುತ್ತೆ. ಸೊ ಈ ಥರ ನಮಗೆ ಇದಾಗುತ್ತೆ, ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಡೇಟ್ ಮಾಡಿಫೈಡ್ ಅಂತ ಅಂದರೆ ಯಾವುದು ಫಸ್ಟು ಡೇಟ್ ನೋಡಿ, ಡೇಟ್ ಮಾಡಿಫೈಡ್ ಪ್ರಾಪರ್ಟೀಸ್ಗೆ ಹೋದರೆ ಯಾವುದು ಐದರ್ ಇಂಕ್ರೀಸಿಂಗ್ ಆರ್ಡ್ರಲ್ಲಿ ಇರ್ತದೆ ಅಥವಾ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಇದಕ್ಕೆ ಹೋಗ್ತೀನಿ, ಡಾಕ್ಯುಮೆಂಟ್ಸ್ಗೆ ಹೋಗ್ತೀನಿ. ನೋಡಿ, ಇದನ್ನು ಸಾರ್ಟ್ ಬೈ ನೀವು ಡೇಟ್ ಮಾಡಿಫೈಡ್ ಅಂತ ಹೋದರೆ ನೋಡಿ 8, 9 ಇದು ಇಂಕ್ರೀಸಿಂಗ್ ಆರ್ಡ್ರಲ್ಲಿದೆ. ಅಥವಾ ಇದನ್ನು ಮತ್ತೆ ಒತ್ತಿದ್ರೆ ಡಿಕ್ರೀಸಿಂಗ್ ಆರ್ಡ್ರಿಗೆ ಬರುತ್ತೆ, ಆ ಥರ ಬರುತ್ತೆ. ಸೈಜು ಅಷ್ಟೇ, ಸೈಜು ಮೊದಲು ಇಂಕ್ರೀಸಿಂಗ್ ಆರ್ಡ್ರಲ್ಲಿ ಇರ್ತದೆ, ಆಮೇಲೆ ಮತ್ತೆ ಅದು ಒತ್ತಿದ್ರೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರುತ್ತೆ. ಸೊ ಫೋಲ್ಡರ್ ಅಷ್ಟೇ, ಮೊದಲು ಫೋಲ್ಡರು ಆಮೇಲೆ ಇದು ಫೈಲ್ಗಳು ಬರ್ತವೆ. ಇನ್ನೊಂದು ಸಲ ಒತ್ತಿದ್ರೆ ಮೊದಲು ಫೋಲ್ಡರ್ ಮತ್ತು ಫೈಲ್ಗಳು ಬರ್ತವೆ. ಸೊ ಈ ಥರ ನೀವು ಸಾರ್ಟ್ ಮಾಡ್ಕೋಬೋದು, ವಿಂಗಡಿಸ್ಕೋಬೋದು. ಸೊ ಇಷ್ಟು ನಿಮಗೆ ಸ್ಟಾರ್ಟಿಂಗ್ ಬೇಕಾಗಿರೋದು. ಒಂದು ಮೌಸ್
ಲೆಟ್ಸ್ ಮತ್ತೆ ರಿವಿಷನ್ ಮಾಡಬೇಕು ಅಂತ ಒಂದು ಮೌಸ್ ಮತ್ತು ಕೀಬೋರ್ಡ್ ಮತ್ತು ಡೆಸ್ಕ್ಟಾಪ್. ಸೊ ಇದರಲ್ಲಿ ಯಾವ್ದಾರ ಒಂದು ಟಾಪಿಕ್ ಅಥವಾ ಯಾವುದೋ ಒಂದು ವಿಷಯನ ಬಿಟ್ಟಿದ್ದರೆ ನೀವು ನನಗೆ ಕ್ವಶನ್ ಕೇಳ್ಬೋದು. ಸೊ ದಟ್ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್, ಥ್ಯಾಂಕ್ ಯು.